ವೆಜಾನ ಒಳಗಡೆ ಇನ್ಸರ್ಟ್ ಮಾಡಿದಾಗ ಆ ಪ್ರೋಬ್ ಏನಿರುತ್ತಲ್ಲ ಅದು ಗರ್ಭಕೋಶದ ಹತ್ತಿರ ಹೋಗುತ್ತೆ. ಅಂದರೆ ಗರ್ಭಕೋಶ ಮತ್ತು ಅಂಡಾಶಯ ಎರಡಕ್ಕೂ ತುಂಬಾ ಹತ್ತಿರ ಇರುತ್ತೆ. ಆಗೇನಾಗುತ್ತೆ, ಇಮೇಜಸ್ಸು ತುಂಬ ಕ್ಲಾರಿಟಿಯಾಗಿ ನಮಗೆ ಕಾಣುತ್ತೆ. ಸ್ಮಾಲ್ ಇಶ್ಯೂಸ್ ಇರುತ್ತೆ ಗರ್ಭಕೋಶದಲ್ಲೋ ಇಲ್ಲ ಅಂಡಾಶಯದಲ್ಲೋ ಅಥವಾ ಗರ್ಭಕೋಶದ ಅಕ್ಕಪಕ್ಕ ಸ್ಮಾಲ್ ಇಶ್ಯೂಸ್ ಲೈಕ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಒಂದು ಸ್ಮಾಲ್ ಫೈಬ್ರಾಯ್ಡು ಹೊಟ್ಟೆ ಮೂಲಕ ಕರೆಕ್ಟಾಗಿ ಕಾಣ್ತಾ ಇರಲ್ಲ. 50 ಇಯರ್ಸ್ ಮೇಲೆ ಮುಟ್ಟು ನಿಂತ ಮೇಲೆ ಕೆಲವರಿಗೆ ಬ್ಲೀಡಿಂಗ್ ಶುರು ಆಗಿಬಿಡುತ್ತೆ ಅಬ್ನಾರ್ಮಲ್ ಆಗಿ. ಆ ಕೇಸಸಲ್ಲೂ ಸಹ ನಾವು ಐಡಿಯಲಿ ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡಿ ನಾವು ಎಂಡೋಮೆಟ್ರಿಯಲ್ ಥಿಕ್ನೆಸ್ನ ಮೆಜರ್ ಮಾಡ್ತೀವಿ. ದಟ್ ವಿಲ್ ಬಿ ಮೋರ್ ಅಕ್ಯುರೇಟ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಂಟರ್ನಲ್ ಸ್ಕ್ಯಾನ್ ಅಥವಾ TVS ಸ್ಕ್ಯಾನ್ ಬಗ್ಗೆ ಮಾತಾಡೋಣ. ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಕೆಲವರು ಮಹಿಳೆಯರಿಗೆ ಅವ್ರಿಗೆ ಸ್ಕ್ಯಾನಿಂಗ್ ಹೋದಾಗ ಅವ್ರು ರೇಡಿಯಾಲಜಿಸ್ಟ್ ಹೇಳಿರ್ತಾರೆ, ಹೊಟ್ಟೆ ಮೇಲಿನ ಸ್ಕ್ಯಾನಿಂಗ್ ಸರಿ ಕಾಣ್ತಾ ಇಲ್ಲಮ್ಮ, ಸೊ ಒಂದು ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡೋಣ ಅಂತ ಹೇಳಿರ್ತಾರೆ. ಸೊ ಈ ಇಂಟರ್ನಲ್ ಸ್ಕ್ಯಾನಿಂಗ್ ಅಂದ್ರೆ ಏನು, ಅದರಿಂದ ಆಗುವಂತಹ ಯೂಸಸ್ ಏನು, ಅದರದ್ದು ಸೈಡ್ ಎಫೆಕ್ಟ್ಸ್ ಏನು, ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಬೇಸಿಕಲಿ TVS ಸ್ಕ್ಯಾನ್ ಅಂತಂದ್ರೆ ಟ್ರಾನ್ಸ್ ವೆಜನಲ್ ಸ್ಕ್ಯಾನ್, ಅಂದ್ರೆ ಥ್ರೂ ವೆಜೈನ ಸ್ಕ್ಯಾನ್ ಮಾಡುವಂತದ್ದು TVS ಸ್ಕ್ಯಾನ್. ಇದನ್ನ ಇಂಟರ್ನಲ್ ಸ್ಕ್ಯಾನಿಂಗ್ ಅಂತ ಕರೀತಾರೆ ಅಥವಾ ವೆಜನಲ್ ಸ್ಕ್ಯಾನ್ ಅಂತಾನೂ ಕರೀತಾರೆ. ಸ್ನೇಹಿತರೆ, ಏನಾಗುತ್ತೆ, ನಾರ್ಮಲಿ ನಿಮ್ಗೆಲ್ಲ ಗೊತ್ತಿದೆ, ಹೊಟ್ಟೆ ಮೇಲಿಂದ ನಾವು ಸ್ಕ್ಯಾನ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಯುಟರಸ್ ಅಂಡ್ ಓವರೀಸ್ ನೋಡಬೇಕು ಅಂತಂದ್ರೆ ಬ್ಲಾಡರ್ನ ಫುಲ್ ಮಾಡಿಸ್ಕೊಂಡು ಹೇಳ್ತೀವಿ ಅಥವಾ ಮೂತ್ರಚೀಲ ಫುಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅಂಡ್ ಹೊಟ್ಟೆ ಮೂಲಕ ಸ್ಕ್ಯಾನಿಂಗ್ ಮಾಡ್ತೀವಿ. ಇದರಲ್ಲಿ ನಮಗೆ ಗರ್ಭಕೋಶನೂ ಕಾಣುತ್ತೆ, ಅಂಡಾಶಯನೂ ಕಾಣುತ್ತೆ. ಕೆಲವೊಂದು ಸಿಚುಯೇಷನ್ಸ್ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಫೀಮೇಲ್ಸ್ ತುಂಬಾ ದಪ್ಪ ಇರ್ತಾರೆ, ಅಬ್ಡಾಮಿನಲ್ ಫ್ಯಾಟ್ ತುಂಬಾ ಜಾಸ್ತಿ ಇರುತ್ತೆ. ಇನ್ ಕೆಲವರಿಗೆ ಬ್ಲಾಡರ್ ಫುಲ್ ಮಾಡ್ಕೊಳಕ್ ಆಗಲ್ಲ, ಇನ್ ಕೆಲವರಿಗೆ ತುಂಬಾ ಪೇನ್ ಇರುತ್ತೆ, ಅಥವಾ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ, ಸ್ಮಾಲ್ ಇಶ್ಯೂಸ್ ಇರುತ್ತೆ ಗರ್ಭಕೋಶದಲ್ಲೋ ಇಲ್ಲ ಅಂಡಾಶಯದಲ್ಲೋ ಅಥವಾ ಗರ್ಭಕೋಶದ ಅಕ್ಕಪಕ್ಕ ಸ್ಮಾಲ್ ಇಶ್ಯೂಸ್ ಲೈಕ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಒಂದು ಸ್ಮಾಲ್ ಫೈಬ್ರಾಯ್ಡು ಹೊಟ್ಟೆ ಮೂಲಕ ಕರೆಕ್ಟಾಗಿ ಕಾಣ್ತಾ ಇರಲ್ಲ. ಸೊ ಈ ತರ ಕೇಸಸ್ ಅಲ್ಲಿ ನಾವು ಇಂಟರ್ನಲ್ ಸ್ಕ್ಯಾನಿಂಗ್ ಸಜೆಸ್ಟ್ ಮಾಡ್ತೀವಿ, ಅಂದ್ರೆ TVS ಸ್ಕ್ಯಾನಿಂಗ್ ಸಜೆಸ್ಟ್ ಮಾಡ್ತೀವಿ. ಏನಕ್ಕೆ TVS ಸ್ಕ್ಯಾನ್ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ನಾನು ಮೊದಲೇ ಹೇಳಿರೋ ಹಾಗೆ TVS ಸ್ಕ್ಯಾನ್ ಥ್ರೂ ವೆಜೆನ ಮಾಡುವಂಥದ್ದು. ಅದಕ್ಕೆ ಆದಂತಹ ಒಂದು ಪ್ರೋಬ್ ಇರುತ್ತೆ, ಅದನ್ನ ನಾವೇನ್ ಮಾಡ್ತೀವಿ, ವೆಜೆನ ಒಳಗಡೆ ಇನ್ಸರ್ಟ್ ಮಾಡ್ತೀವಿ. ಆಗೇನಾಗುತ್ತೆ, ವೆಜೆನ ಒಳಗಡೆ ಇನ್ಸರ್ಟ್ ಮಾಡಿದಾಗ ಆ ಪ್ರೋಬ್ ಏನಿರುತ್ತಲ್ಲ ಅದು ಗರ್ಭಕೋಶದ ಹತ್ತಿರ ಹೋಗುತ್ತೆ. ಅಂದ್ರೆ ಗರ್ಭಕೋಶ ಮತ್ತೆ ಅಂಡಾಶಯ ಎರಡಕ್ಕೂ ತುಂಬಾನೇ ಹತ್ತಿರ ಇರುತ್ತೆ. ಆಗೇನಾಗುತ್ತೆ, ಇಮೇಜಸ್ಸು ತುಂಬಾ ಕ್ಲಾರಿಟಿಯಾಗಿ ನಮಗೆ ಕಾಣುತ್ತೆ. ಸೊ ಈವನ್ ಸ್ಮಾಲ್ ಅಬ್ನಾರ್ಮಾಲಿಟಿ ಲೈಕ್ ಸ್ಮಾಲ್ ಫೈಬ್ರಾಯ್ಡ್ ಏನಾದ್ರು ಗರ್ಭಕೋಶದಲ್ಲಿ ಇದ್ರೆ, ಇಲ್ಲ ಎಂಡೋಮೆಟ್ರಿಯಂ ಮೇಲೆ ಏನಾದ್ರು ಸ್ಮಾಲ್ ಪಾಲಿಪ್ಸ್ ಇತ್ತು ಅಂದ್ರೆ, ಇಲ್ಲ ಅಂಡಾಶಯದಲ್ಲಿ ಏನಾದ್ರು ಚಿಕ್ಕದೇನಾದ್ರು ಟ್ಯೂಮರ್ ತರ ಇತ್ತು ಅಂದ್ರೆ, ಅಂಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಪರ್ಟಿಕ್ಯುಲರ್ಲಿ ಎಕ್ಟೋಪಿಕ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಗರ್ಭಕೋಶದಿಂದ ಹೊರಗಡೆ ಆಗುವಂತ ಪ್ರೆಗ್ನೆನ್ಸಿ, ಗರ್ಭಕೋಶದ ಅಕ್ಕಪಕ್ಕ ಕೆಲವೊಂದ್ಸಲ ಆಗುತ್ತೆ, ಅಂದ್ರೆ ಟ್ಯೂಬಲ್ ಪ್ರೆಗ್ನೆನ್ಸಿ. ಅದನ್ನು ಸಹ ನಾವು ಇಂಟರ್ನಲ್ ಸ್ಕ್ಯಾನಿಂಗ್ ಅಲ್ಲಿ ಅಷ್ಟೇ ನೋಡೋಕ್ಕಾಗತ್ತೆ. ಅಂದ್ರೆ ತುಂಬಾ ದೊಡ್ಡದಿದ್ದು ಒಳಗಡೆ ರಪ್ಚರ್ ಆಗಿದ್ರೆ ನಮಗೆ ಹೊಟ್ಟೆ ಮೇಲಿನ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅದರ್ವೈಸ್ ಸ್ಟಾರ್ಟಿಂಗ್ ಸ್ಟೇಜ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ನಮಗೆ ಇಂಟರ್ನಲ್ ಸ್ಕ್ಯಾನಿಂಗ್ ಮೂಲಕನೇ ಕಾಣುವಂಥದ್ದು. ಜೊತೆಗೆ ಫಾಲಿಕ್ಯುಲರ್ ಸ್ಟಡಿ ಮಾಡಿದಾಗ, ಅಂದ್ರೆ ಓವರಿಲಿ ನಾವು ಫಾಲಿಕ್ಯುಲ್ ಡೆವಲಪ್ಮೆಂಟ್ ನ ಮಾನಿಟರ್ ಮಾಡ್ತೀವಿ, ಅದನ್ನು ಸಹ ಐಡಿಯಲಿ ನಾವು ಇಂಟರ್ನಲ್ ಸ್ಕ್ಯಾನಿಂಗ್ ಮೂಲಕನೇ ಮಾಡುವಂಥದ್ದು. ಜೊತೆಗೆ ಈ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್, ಅಂದ್ರೆ 50 ಇಯರ್ಸ್ ಮೇಲೆ ಮುಟ್ಟು ನಿಂತ ಮೇಲೆ ಕೆಲವರಿಗೆ ಬ್ಲೀಡಿಂಗ್ ಶುರು ಆಗ್ಬಿಡುತ್ತೆ ಅಬ್ನಾರ್ಮಲ್ ಆಗಿ. ಆ ಕೇಸಸ್ ಅಲ್ಲೂ ಸಹ ನಾವು ಐಡಿಯಲಿ ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡಿ ನಾವು ಎಂಡೋಮೆಟ್ರಿಯಲ್ ಥಿಕ್ನೆಸ್ ನ ಮೆಜರ್ ಮಾಡ್ತೀವಿ. ದಟ್ ವಿಲ್ ಬಿ ಮೋರ್ ಅಕ್ಯುರೇಟ್. ಸೊ ದೀಸ್ ಆರ್ ಆಲ್ ದ ಕಂಡೀಷನ್ಸ್ ವೇರ್ ಹೊಟ್ಟೆ ಮೇಲಿನ ಸ್ಕ್ಯಾನಿಂಗ್ ಬದಲು ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡಿದ್ರೆ ನಮಗೆ ಡಿಟೆಕ್ಷನ್ ರೇಟ್ ಜಾಸ್ತಿ, ಪ್ಲಸ್ ಮೆಜರ್ಮೆಂಟ್ ಏನಾದ್ರು ಮಾಡ್ಬೇಕಂದ್ರೆ ಇಟ್ ವಿಲ್ ಬಿ ಮೋರ್ ಅಕ್ಯುರೇಟ್. ಜೊತೆಗೆ ಏನಾಗುತ್ತೆ, ಕೆಲವೊಂದ್ಸಲ ತುಂಬಾ ಜನ ನಾವು ಇಂಟರ್ನಲ್ ಸ್ಕ್ಯಾನಿಂಗ್ ಸಜೆಸ್ಟ್ ಮಾಡಿದಾಗ they'll be tensed. ಸರ್, ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡಿದ್ರೆ ಡ್ಯಾಮೇಜ್ ಆಗ್ಬಿಡಲ್ವಾ ಮಗುಗೆ, ಇಲ್ಲ ಅಬಾರ್ಟ್ ಆಗ್ಬಿಡಲ್ವಾ, ಇಲ್ಲ ಬೇರೆ ಏನೋ ಕಾಂಪ್ಲಿಕೇಶನ್ಸ್ ಆಗ್ಬಿಡಲ್ವಾ, ಈ ಥರ ಎಲ್ಲ. ಆಕ್ಚುಲಿ ನಂಗೆ ಇನ್ನೂ ಜ್ಞಾಪಕ ಇದೆ, ಇದೊಂದು 1 year ಬ್ಯಾಕ್ ಆಗಿರುವಂಥದ್ದು. ತುಂಬಾ ಅರ್ಲಿ ಸ್ಟೇಜ್ ಪ್ರೆಗ್ನೆನ್ಸಿ ಇತ್ತು, ನನಗೆ ಒಳಗಡೆ ಎಂಬ್ರಿಯೋ ಸರಿಯಾಗಿ ಕಾಣ್ತಾ ಇರಲಿಲ್ಲ ಹೊಟ್ಟೆ ಮೇಲಿಂದ ಸ್ಕ್ಯಾನಿಂಗ್ ಅಲ್ಲಿ. ಅವಾಗ ನಾನು ಅವ್ರಿಗೆ ಇಂಟರ್ನಲ್ ಸ್ಕ್ಯಾನಿಂಗ್ ಸಜೆಸ್ಟ್ ಮಾಡಿದೆ. ಅವ್ರ ಅಪ್ರೆನ್ಷನ್ ಏನು ಅಂತಂದ್ರೆ, ಸರ್ ಲಾಸ್ಟ್ ಟೈಮ್ ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಅಬಾರ್ಷನ್ ಆಗೋಯ್ತು, ಈ ಸತಿನೂ ಮಾಡಿಸಿದ್ರೆ ಆ ಥರ ಆಗ್ಬಿಡುತ್ತಲ್ವಾ ಅಂತ ಅವರಿಗೆ ಎಜುಕೇಟ್ ಮಾಡಿದೆ. ಲೇಟರ್ ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರು. ಈ ಇಂಟರ್ನಲ್ ಸ್ಕ್ಯಾನಿಂಗ್ ಅಂದ್ರೆ ಅದ್ರದ್ದು ಇಂಪಾರ್ಟೆನ್ಸ್ ತುಂಬಾ ಜನ ಗೊತ್ತಿಲ್ಲ, ಪ್ಲಸ್ ಕೆಲವೊಂದು ತಪ್ಪು ತಿಳುವಳಿಕೆ ಇದೆ. ಅದನ್ನ ಕ್ಲಾರಿಫೈ ಮಾಡೋಣ ಅಂತಾನೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸ್ನೇಹಿತರೆ, ಇದು ತುಂಬಾ ಜನಕ್ಕೆ ರೀಚ್ ಆಗಬೇಕು ಅಂತಂದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಬೇಕು, ಅಫ್ಕೋರ್ಸ್ ಲೈಕ್ ಮಾಡಿ, ಪ್ಲಸ್ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.